ನಮಸ್ಕಾರ. ಸ್ವಾಮಿ ಅಯ್ಯಪ್ಪ ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಸಂಕ್ರಾಂತಿ ಹಬ್ಬದ ವೇಳೆ ದರ್ಶನ್ಗೆ ಆಪರೇಷನ್ ಮಾಡೋದು ಫಿಕ್ಸ್. ಕೊನೆಗೂ ಕೂಡ ಆಪರೇಷನ್ಗೆ ಒಪ್ಪಿಗೆ ಕೊಟ್ಟಿದ್ದಾರೆ ನಟ ದರ್ಶನ್. ಆಪರೇಷನ್ ಮಾಡಿಸಿಕೊಂಡು 3 ದಿನ ವಿಶ್ರಾಂತಿಯನ್ನ ಪಡ್ಕೊಳ್ತಾರೆ ದರ್ಶನ್. ಆಪರೇಷನ್ ನಂತರ ಫೈಟ್ ಸೀನ್ಗೆ ದರ್ಶನ್ ಬ್ರೇಕ್. ಆಪರೇಷನ್ ಆದ ನಂತರ ಸ್ವಲ್ಪ ಸಮಯಗಳ ಕಾಲ ದರ್ಶನ್ ಯಾವುದೇ ಸ್ಟಂಟ್ ಅಥವಾ ಫೈಟಿಂಗ್ ಸೀನ್ ಇದು ಮಾಡಂಗಿಲ್ಲ. ಹಾಗಾಗಿ ದರ್ಶನ್ ಆಪರೇಷನ್ ಆದ ನಂತರ ಫೈಟ್ ಸೀನ್ಗೆ ಕೆಲ ದಿನಗಳ ಕಾಲ ಬ್ರೇಕ್ ಹಾಕ್ತಾರೆ. ಫೆಬ್ರವರಿಯಲ್ಲಿ ದರ್ಶನ್ ಸಿನಿಮಾದ ಚಿತ್ರೀಕರಣ ಸಾಧ್ಯತೆ ಇದೆ. ಚಿತ್ರೀಕರಣ ಆರಂಭ ಆಗುವ ಸಾಧ್ಯತೆ ಇದೆ. ಚಿತ್ರೀಕರಣಕ್ಕೂ ಮುನ್ನ ಆಪರೇಷನ್ಗೆ ದರ್ಶನ್ ನಿರ್ಧಾರ ಮಾಡಿದ್ದಾರೆ. ದರ್ಶನ್ಗೆ ಚಿಕಿತ್ಸೆಯನ್ನು ನೀಡ್ತಾ ಇರುವ ವೈದ್ಯರು ಮಾಹಿತಿ ಕೊಟ್ಟಿದ್ದಾರೆ. ದರ್ಶನ್ಗೆ ಬೆನ್ನು ನೋವಿನ ಕಾರಣದಿಂದ ಆಪರೇಷನ್ ಅಗತ್ಯವಾಗಿದೆ. ಆ ಕಾರಣದಿಂದ ದರ್ಶನ್ಗೆ ಆಪರೇಷನ್ ಮಾಡಬೇಕಾಗಿದೆ. ದರ್ಶನ್ ಆಪರೇಷನ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ದರ್ಶನ್ ಆಪರೇಷನ್ ಆದ ನಂತರ ಕೆಲ ದಿನಗಳ ಕಾಲ ವಿಶ್ರಾಂತಿಯನ್ನು ಪಡ್ಕೊಳ್ಬೇಕಾಗತ್ತೆ. ಹಾಗಾಗಿ ದರ್ಶನ್ನ ಯಾವುದೇ ಫೈಟಿಂಗು ಸ್ಟಂಟು ಯಾವುದೇ ಮಾಡಂಗಿಲ್ಲ ಅನ್ನೋದನ್ನು ಹೇಳಿದ್ದಾರೆ ದರ್ಶನ್ಗೆ ಚಿಕಿತ್ಸೆ ಕೊಟ್ಟಂಥ ವೈದ್ಯರು. ಬೈಟ್ ಇಲ್ಲ ಬೈಟ್ ಇಲ್ಲ ಅದಕ್ಕೆ ಲೋಗನ್ ತಗೊಂಡಿಲ್ಲ. ಇಲ್ಲ ಸರ್ಜರಿ ಅಂದರೆ ಇವಾಗ ರೆಗ್ಯುಲರ್ ಟ್ರೀಟ್ಮೆಂಟ್ ಇದೆ. ಎಪಿಡ್ಯೂರಲ್ಲು ಮತ್ತು ನರ್ವ್ ಬ್ಲಾಕ್ ಅದು ಸರ್ಜರಿ ಏನು ಡಾಕ್ಟರ್ ಅದ್ರ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಮೈಸೂರಿನ ಪ್ರತಿನಿಧಿ ವಿನೋದ್ ಪಡ್ವಾರಳ್ಳಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ದರ್ಶನ್ಗೆ ಆಪರೇಷನ್ನ ಅಗತ್ಯತೆ ಇದೆ. ವೈದ್ಯರು ಏನು ಹೇಳಿದ್ದಾರೆ? ಅವರ ಆರೋಗ್ಯದ ಸ್ಥಿತಿ ಈಗ ಹೇಗಿದೆ? ಯಾವಾಗ ಆಪರೇಷನ್ ಆಗ್ತಾರಂತೆ? ಎಷ್ಟು ದಿನ ರೆಸ್ಟ್ ಬೇಕು? ವೈದ್ಯರು ಏನು ಹೇಳಿದ್ದಾರೆ ವಿನೋದ್? ರಂಜಿತ್, ಈಗಾಗಲೇ ಬಹಳ ಪ್ರಮುಖವಾಗಿ ಕೊಲೆ ಆರೋಪಿಯಾಗಿರುವಂತಹ ನಟ ದರ್ಶನ್ ಅವರಿಗೆ ಯಾವಾಗ ಆಪರೇಷನ್ ಆಗುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ವಿಷಯ ಆಗಿತ್ತು. ಯಾಕಂತಂದರೆ ಅವರು ಆಪರೇಷನ್ ಮಾಡಿಸ್ಕೋಬೇಕು ಅಂತಲೇ ಅವರು ಜೈಲಿಂದ ಬೇಲೆಲ್ಲ ಪಡೆದುಕೊಂಡು ಹೊರಬಂದಿರುವಂಥದ್ದು. ಸೊ ಹೀಗಾಗಿ ಈಗಾಗಲೇ ಅವರು ಮೈಸೂರಿನ ಕಾಮಾಕ್ಷಿ ಆಸ್ಪತ್ರೆಗೆ ಭೇಟಿ ಕೊಡೋ ಸಂದರ್ಭದಲ್ಲೂ ಕೂಡ ಒಂದಷ್ಟು ಮೆಡಿಕಲ್ ರಿಪೋರ್ಟನ್ನು ಕೂಡ ಪರಿಶೀಲನೆ ಮಾಡಿಸಿದ್ರು. ಆ ಒಂದು ಸಂದರ್ಭದಲ್ಲಿ ಅವರ ಹಿಂದೆ ಒಂದು ಅಪಘಾತ ಸಂದರ್ಭದಲ್ಲೂ ಕೂಡ ಅವರಿಗೆ ಚಿಕಿತ್ಸೆಯನ್ನು ಕೊಟ್ಟಂತಹ ಡಾಕ್ಟರ್ ಅಜಯ್ ಹೆಗ್ಡೆ ಅವರು ಕೂಡ ಇವತ್ತು ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಂಥದ್ದು. ಈಗಾಗಲೇ ದರ್ಶನ್ ಅವರಿಗೆ ಆಪರೇಷನ್ ಅವಶ್ಯಕತೆ ಇದೆ ಅಂತೇಳಿ ಈಗಾಗಲೇ ಕಳೆದ ಕೆಲ ದಿನಗಳಲ್ಲಿ ಆಪರೇಷನ್ಗೆ ಆಸ್ಪತ್ರೆಗೆ ಬಂದ ಸಂದರ್ಭದಲ್ಲೂ ಕೂಡ ಅವ್ರಿಗೆ ಒಂದು ಇಂಜೆಕ್ಷನ್ ಕೊಟ್ಟಿದ್ವಿ. ಆ ಇಂಜೆಕ್ಷನ್ಗೂ ಕೂಡ ಅದು ಸರಿ ಹೋಗಲಿಲ್ಲ ಅಂತಂದರೆ ಆಪರೇಷನ್ ಅವಶ್ಯಕತೆ ಇದೆ ಅಂತೇಳಿ ಆಗಲೇ ದರ್ಶನ್ಗೆ ತಿಳಿಸಿದ್ದು. ಸೊ ಹೀಗಾಗಿ ಒಂದಷ್ಟು ವ್ಯಾಯಾಮಗಳನ್ನು ಕೂಡ ಮಾಡುವಂತೆ ಕೂಡ ಅವರಿಗೆ ಸಲಹೆಯನ್ನು ಕೊಟ್ಟಿದ್ರು. ಅದೆಲ್ಲವನ್ನು ಕೂಡ ಈಗಾಗಲೇ ದರ್ಶನ್ ಅವರು ಮಾಡ್ತಾ ಇದ್ದಾರೆ. ಆದರೆ ಸಂಕ್ರಾಂತಿಯ ವೇಳೆಗೆ ಅವರು ಮೈಸೂರಿನ ಆಸ್ಪತ್ರೆಯಲ್ಲೇ ಈಗಾಗಲೇ ಆಪರೇಷನ್ ಮಾಡಿಸ್ಕೊಳ್ಳೋದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಸೊ ಹೀಗಾಗಿ ಆಪರೇಷನ್ ಆದ ನಂತರದಲ್ಲಿ ಸುಮಾರು 1.5 ತಿಂಗಳಷ್ಟು ಅವರು ರೆಸ್ಟನ್ನು ಮಾಡಬೇಕಾಗುತ್ತೆ. 3 ದಿನಗಳ ಕಾಲ ಆಸ್ಪತ್ರೆ ಚಿಕಿತ್ಸೆಯನ್ನು ಪಡೆದು ತದನಂತರ ಡಿಸ್ಚಾರ್ಜ್ ಆಗಬೇಕಾಗುತ್ತೆ. ಇದಾದ ಬಳಿಕ 1.5 ತಿಂಗಳ ನಂತರವೂ ಕೂಡ ಅವರು ಸಂಪೂರ್ಣವಾಗಿ ರೆಸ್ಟನ್ನು ಮಾಡಬೇಕಾಗುತ್ತೆ. ಇದಾದ ಬಳಿಕವೂ ಕೂಡ ಅವರು ಯಾವುದೇ ರೀತಿಯಾದಂತಹ ಫೈಟ್ ಸೀನ್ಸ್ಗಳಿರ್ಬೋದು, ಆಕ್ಷನ್ ಸೀನ್ಸ್ಗಳಲ್ಲಿ ಭಾಗಿಯಾಗಬಾರ್ದು ಅಂತೇಳಿ ಒಂದಷ್ಟು ಸಲಹೆಯನ್ನು ಕೊಟ್ಟಿದ್ದಾರೆ. ಸೊ ಹೀಗಾಗಿ ಈಗ ದರ್ಶನ್ ಅವರು ಯಾವಾಗ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಆಪರೇಷನ್ಗೆ ಯಾವತ್ತು ದಿನಾಂಕ ನಿಗದಿ ಆಗುತ್ತೆ, ಮೈಸೂರಿನಲ್ಲೇ ಅವರಿಗೆ ಆಪರೇಷನ್ ಆಗೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇರುವಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ವಿನೋದ್. ರೆಗ್ಯುಲರ್ ಟ್ರೀಟ್ಮೆಂಟ್ ಇದೆ. ಎಪಿಡ್ಯೂರಲ್ಲು ಮತ್ತು ನರ್ವ್ ಬ್ಲಾಕ್ ಫಿಸಿಯೋಥೆರಪಿ. ಬೈ ಚಾನ್ಸ್ ವರ್ಕ್ ಆಗಲಿಲ್ಲ ಅಂದರೆ ಸರ್ಜರಿ ಅಂದರೆ ಫಿಕ್ಸೇಷನ್ ಅಂತ. ಫಿಕ್ಸೇಷನ್ L5S1 ಫಿಕ್ಸೇಷನ್ ವಿತ್ ಇಂಟರ್ ಬಾಡಿ ಫ್ಯೂಷನ್. ದಟ್ಸ್ ಸರ್ಜರಿ. ಈಗ ಡಾಕ್ಟರ್ ಅದು ಈಗೇನು ಕೊಡ್ತೀರಾ ಡಾಕ್ಟರ್ ಇಂಜೆಕ್ಷನ್? ಇವಾಗ ನರ್ವ್ ಬ್ಲಾಕು ಮತ್ತು ಎಪಿಡ್ಯೂರಲ್ ಅಂತ 2 ಇಂಜೆಕ್ಷನ್. ಅದು ಯೂಶಲಿ ಸುಮಾರು ಜನ ವರ್ಕ್ ಆಗುತ್ತೆ. ನಮಸ್ಕಾರ. ಸ್ವಾಮಿ ಅಯ್ಯಪ್ಪ ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಸಂಕ್ರಾಂತಿ ಹಬ್ಬದ ವೇಳೆ ದರ್ಶನ್ಗೆ ಆಪರೇಷನ್ ಮಾಡೋದು ಫಿಕ್ಸ್. ಕೊನೆಗೂ ಕೂಡ ಆಪರೇಷನ್ಗೆ ಒಪ್ಪಿಗೆ ಕೊಟ್ಟಿದ್ದಾರೆ ನಟ ದರ್ಶನ್. ಆಪರೇಷನ್ ಮಾಡಿಸಿಕೊಂಡು 3 ದಿನ ವಿಶ್ರಾಂತಿಯನ್ನ ಪಡ್ಕೊಳ್ತಾರೆ ದರ್ಶನ್. ಆಪರೇಷನ್ ನಂತರ ಫೈಟ್ ಸೀನ್ಗೆ ದರ್ಶನ್ ಬ್ರೇಕ್. ಆಪರೇಷನ್ ಆದ ನಂತರ ಸ್ವಲ್ಪ ಸಮಯಗಳ ಕಾಲ ದರ್ಶನ್ ಯಾವುದೇ ಸ್ಟಂಟ್ ಅಥವಾ ಫೈಟಿಂಗ್ ಸೀನ್ ಇದು ಮಾಡಂಗಿಲ್ಲ. ಹಾಗಾಗಿ ದರ್ಶನ್ ಆಪರೇಷನ್ ಆದ ನಂತರ ಫೈಟ್ ಸೀನ್ಗೆ ಕೆಲ ದಿನಗಳ ಕಾಲ ಬ್ರೇಕ್ ಹಾಕ್ತಾರೆ. ಫೆಬ್ರವರಿಯಲ್ಲಿ ದರ್ಶನ್ ಸಿನಿಮಾದ ಚಿತ್ರೀಕರಣ ಸಾಧ್ಯತೆ ಇದೆ. ಚಿತ್ರೀಕರಣ ಆರಂಭ ಆಗುವ ಸಾಧ್ಯತೆ ಇದೆ. ಚಿತ್ರೀಕರಣಕ್ಕೂ ಮುನ್ನ ಆಪರೇಷನ್ಗೆ ದರ್ಶನ್ ನಿರ್ಧಾರ ಮಾಡಿದ್ದಾರೆ. ದರ್ಶನ್ಗೆ ಚಿಕಿತ್ಸೆಯನ್ನು ನೀಡ್ತಾ ಇರುವ ವೈದ್ಯರು ಮಾಹಿತಿ ಕೊಟ್ಟಿದ್ದಾರೆ. ದರ್ಶನ್ಗೆ ಬೆನ್ನು ನೋವಿನ ಕಾರಣದಿಂದ ಆಪರೇಷನ್ ಅಗತ್ಯವಾಗಿದೆ. ಆ ಕಾರಣದಿಂದ ದರ್ಶನ್ಗೆ ಆಪರೇಷನ್ ಮಾಡಬೇಕಾಗಿದೆ.
ದರ್ಶನ್ ಆಪರೇಷನ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ದರ್ಶನ್ ಆಪರೇಷನ್ ಆದ ನಂತರ ಕೆಲ ದಿನಗಳ ಕಾಲ ವಿಶ್ರಾಂತಿಯನ್ನು ಪಡ್ಕೊಳ್ಬೇಕಾಗತ್ತೆ. ಹಾಗಾಗಿ ದರ್ಶನ್ನ ಯಾವುದೇ ಫೈಟಿಂಗು ಸ್ಟಂಟು ಯಾವುದೇ ಮಾಡಂಗಿಲ್ಲ ಅನ್ನೋದನ್ನು ಹೇಳಿದ್ದಾರೆ ದರ್ಶನ್ಗೆ ಚಿಕಿತ್ಸೆ ಕೊಟ್ಟಂತ ವೈದ್ಯರು. ಬೈಟ್ ತಗೋ ಬೈಟ್ ಇಲ್ಲ 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 ಬೈಟ್ ಇಲ್ಲ ಅದಕ್ಕೆ ಲೋಗನ್ ತಗೊಂಡಿಲ್ಲ ಅವ್ರು. ಇಲ್ಲ ಸರ್ಜರಿ ಅಂದರೆ ಇವಾಗ ಡೂಯಿಂಗ್ ರೆಗ್ಯುಲರ್ ಟ್ರೀಟ್ಮೆಂಟ್ ಎಪಿಡ್ಯೂರಲ್ಲು ಮತ್ತು ನರ್ವ್ ಬ್ಲಾಕ್ ಅದು ಸರ್ಜರಿ ಏನು ಡಾಕ್ಟರ್ ಅದ್ರ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಮೈಸೂರಿನ ಪ್ರತಿನಿಧಿ ವಿನೋದ್ ಪಡ್ವಾರಳ್ಳಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ದರ್ಶನ್ಗೆ ಆಪರೇಷನ್ನ ಅಗತ್ಯತೆ ಇದೆ, ವೈದ್ಯರು ಏನು ಹೇಳಿದ್ದಾರೆ? ಅವರ ಆರೋಗ್ಯದ ಸ್ಥಿತಿ ಈಗ ಹೇಗಿದೆ? ಯಾವಾಗ ಆಪರೇಷನ್ ಆಗ್ತಾರಂತೆ? ಎಷ್ಟು ದಿನ ರೆಸ್ಟ್ ಬೇಕು? ವೈದ್ಯರು ಏನು ಹೇಳಿದ್ದಾರೆ ವಿನೋದ್? ರಂಜಿತ್, ಈಗಾಗಲೇ ಬಹಳ ಪ್ರಮುಖವಾಗಿ ಕೊಲೆ ಆರೋಪಿ ಆಗಿರುವಂತಹ ನಟ ದರ್ಶನ್ ಅವರಿಗೆ ಯಾವಾಗ ಆಪರೇಷನ್ ಆಗುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ವಿಷಯ ಆಗಿತ್ತು. ಯಾಕಂತಂದ್ರೆ ಅವರು ಆಪರೇಷನ್ ಮಾಡಿಸ್ಕೋಬೇಕು ಅಂತಲೇ ಅವರು ಜೈಲಿಂದ ಬೇಲೆಲ್ಲ ಪಡೆದುಕೊಂಡು ಹೊರಬಂದಿರುವಂಥದ್ದು. ಸೊ ಹೀಗಾಗಿ ಈಗಾಗಲೇ ಅವರು ಮೈಸೂರಿನ ಕಾಮಾಕ್ಷಿ ಆಸ್ಪತ್ರೆಗೆ ಭೇಟಿ ಕೊಡೋ ಸಂದರ್ಭದಲ್ಲೂ ಕೂಡ ಒಂದಷ್ಟು ಮೆಡಿಕಲ್ ರಿಪೋರ್ಟನ್ನು ಕೂಡ ಪರಿಶೀಲನೆ ಮಾಡಿಸಿದ್ರು. ಆ ಒಂದು ಸಂದರ್ಭದಲ್ಲಿ ಅವರ ಏನು ಹಿಂದೆ ಏನೋ ಒಂದು ಅಪಘಾತ ಸಂದರ್ಭದಲ್ಲೂ ಕೂಡ ಅವರಿಗೆ ಚಿಕಿತ್ಸೆಯನ್ನು ಕೊಟ್ಟಂತಹ ಡಾಕ್ಟರ್ ಅಜಯ್ ಹೆಗ್ಡೆ ಅವರು ಕೂಡ ಇವತ್ತು ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಂಥದ್ದು. ಈಗಾಗಲೇ ದರ್ಶನ್ ಅವರಿಗೆ ಆಪರೇಷನ್ ಅವಶ್ಯಕತೆ ಇದೆ ಅಂತೇಳಿ ಈಗಾಗಲೇ ಏನೋ ಕಳೆದ ಕೆಲ ದಿನಗಳಲ್ಲಿ ಆಪರೇಷನ್ಗೆ ಆಸ್ಪತ್ರೆಗೆ ಬಂದ ಸಂದರ್ಭದಲ್ಲೂ ಕೂಡ ಅವ್ರಿಗೆ ಒಂದು ಇಂಜೆಕ್ಷನ್ ಕೊಟ್ಟಿದ್ವಿ. ಆ ಇಂಜೆಕ್ಷನ್ಗೂ ಕೂಡ ಅದು ಸರಿ ಹೋಗಲಿಲ್ಲ ಅಂತಂದರೆ ಆಪರೇಷನ್ ಅವಶ್ಯಕತೆ ಇದೆ ಅಂತೇಳಿ ಆಗಲೇ ದರ್ಶನ್ಗೆ ತಿಳಿಸಿದ್ದು. ಸೊ ಹೀಗಾಗಿ ಒಂದಷ್ಟು ವ್ಯಾಯಾಮಗಳನ್ನು ಕೂಡ ಮಾಡುವಂತೆ ಕೂಡ ಅವರಿಗೆ ಸಲಹೆಯನ್ನು ಕೊಟ್ಟಿದ್ರು. ಅದೆಲ್ಲವನ್ನು ಕೂಡ ಈಗಾಗಲೇ ದರ್ಶನ್ ಅವರು ಮಾಡ್ತಾ ಇದ್ದಾರೆ. ಆದರೆ ಸಂಕ್ರಾಂತಿಯ ವೇಳೆಗೆ ಅವರು ಮೈಸೂರಿನ ಆಸ್ಪತ್ರೆಯಲ್ಲೇ ಈಗಾಗಲೇ ಆಪರೇಷನ್ ಮಾಡಿಸ್ಕೊಳ್ಳೋದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಸೊ ಹೀಗಾಗಿ ಆಪರೇಷನ್ ಆದ ನಂತರದಲ್ಲಿ ಸುಮಾರು 1.5 ತಿಂಗಳಷ್ಟು ಅವರು ರೆಸ್ಟನ್ನು ಮಾಡಬೇಕಾಗುತ್ತೆ. 3 ದಿನಗಳ ಕಾಲ ಆಸ್ಪತ್ರೆ ಚಿಕಿತ್ಸೆಯನ್ನು ಪಡೆದು ತದನಂತರ ಡಿಸ್ಚಾರ್ಜ್ ಆಗಬೇಕಾಗುತ್ತೆ. ಇದಾದ ಬಳಿಕ 1.5 ತಿಂಗಳ ನಂತರವೂ ಕೂಡ ಅವರು ಏನೋ ಸಂಪೂರ್ಣವಾಗಿ ರೆಸ್ಟನ್ನು ಮಾಡಬೇಕಾಗುತ್ತೆ. ಇದಾದ ಬಳಿಕವೂ ಕೂಡ ಅವರು ಯಾವುದೇ ರೀತಿಯಾದಂತಹ ಫೈಟ್ ಸೀನ್ಸ್ಗಳಿರ್ಬೋದು, ಆಕ್ಷನ್ ಸೀನ್ಸ್ಗಳಲ್ಲಿ ಭಾಗಿಯಾಗಬಾರ್ದು ಅಂತೇಳಿ ಒಂದಷ್ಟು ಸಲಹೆಯನ್ನು ಕೊಟ್ಟಿದ್ದಾರೆ. ಸೊ ಹೀಗಾಗಿ ಈಗ ದರ್ಶನ್ ಅವರು ಯಾವಾಗ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಆಪರೇಷನ್ಗೆ ಯಾವತ್ತು ದಿನಾಂಕ ನಿಗದಿ ಆಗುತ್ತೆ, ಮೈಸೂರಿನಲ್ಲೇ ಅವರಿಗೆ ಆಪರೇಷನ್ ಆಗೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇರುವಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ವಿನೋದ್. ಇವಾಗ ಡೂಯಿಂಗ್ ರೆಗ್ಯುಲರ್ ಟ್ರೀಟ್ಮೆಂಟ್ ಎಪಿಡ್ಯೂರಲ್ಲು ಮತ್ತು ನರ್ವ್ ಬ್ಲಾಕ್ ಫಿಸಿಯೋಥೆರಪಿ. ಬೈ ಚಾನ್ಸ್ ವರ್ಕ್ ಆಗಲಿಲ್ಲ ಅಂದರೆ ಸರ್ಜರಿ ಅಂದರೆ ಫಿಕ್ಸೇಷನ್ ಅಂತ ಫಿಕ್ಸೇಷನ್ L5S1 ಫಿಕ್ಸೇಷನ್ ವಿತ್ ಇಂಟರ್ ಬಾಡಿ ಫ್ಯೂಷನ್. ದಟ್ಸ್ ಸರ್ಜರಿ. ಈಗ ಡಾಕ್ಟ್ರೆ ಅದು ಈಗೇನು ಕೊಡ್ತೀರಾ ಡಾಕ್ಟ್ರೆ ಇಂಜೆಕ್ಷನ್? ಇವಾಗ ನರ್ವ್ ಬ್ಲಾಕು ಮತ್ತು ಎಪಿಡ್ಯೂರಲ್ ಅಂತ 2 ಇಂಜೆಕ್ಷನ್. ಅದು ಯೂಶಲಿ ಸುಮಾರು ಜನ ವರ್ಕ್ ಆಗುತ್ತೆ. ನಮಸ್ಕಾರ, ಸ್ವಾಮಿ ಅಯ್ಯಪ್ಪ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಸಂಕ್ರಾಂತಿ ಹಬ್ಬದ ವೇಳೆ ದರ್ಶನ್ಗೆ ಆಪರೇಷನ್ ಮಾಡೋದು ಫಿಕ್ಸ್. ಕೊನೆಗೂ ಕೂಡ ಆಪರೇಷನ್ಗೆ ಒಪ್ಪಿಗೆ ಕೊಟ್ಟಿದ್ದಾರೆ ನಟ ದರ್ಶನ್. ಆಪರೇಷನ್ ಮಾಡಿಸಿಕೊಂಡು 3 ದಿನ ವಿಶ್ರಾಂತಿಯನ್ನ ಪಡ್ಕೊಳ್ತಾರೆ ದರ್ಶನ್. ಆಪರೇಷನ್ ನಂತರ ಫೈಟ್ ಸೀನ್ಗೆ ದರ್ಶನ್ ಬ್ರೇಕ್. ಆಪರೇಷನ್ ಆದ ನಂತರ ಸ್ವಲ್ಪ ಸಮಯಗಳ ಕಾಲ ದರ್ಶನ್ ಯಾವುದೇ ಸ್ಟಂಟ್ ಅಥವಾ ಫೈಟಿಂಗ್ ಸೀನ್ ಇದು ಮಾಡಂಗಿಲ್ಲ. ಹಾಗಾಗಿ ದರ್ಶನ್ ಆಪರೇಷನ್ ಆದ ನಂತರ ಫೈಟ್ ಸೀನ್ಗೆ ಕೆಲ ದಿನಗಳ ಕಾಲ ಬ್ರೇಕ್ ಹಾಕ್ತಾರೆ. ಫೆಬ್ರವರಿಯಲ್ಲಿ ದರ್ಶನ್ ಸಿನಿಮಾದ ಚಿತ್ರೀಕರಣ ಸಾಧ್ಯತೆ ಇದೆ. ಚಿತ್ರೀಕರಣ ಆರಂಭ ಆಗುವ ಸಾಧ್ಯತೆ ಇದೆ. ಚಿತ್ರೀಕರಣಕ್ಕೂ ಮುನ್ನ ಆಪರೇಷನ್ಗೆ ದರ್ಶನ್ ನಿರ್ಧಾರ ಮಾಡಿದ್ದಾರೆ. ದರ್ಶನ್ಗೆ ಚಿಕಿತ್ಸೆಯನ್ನು ನೀಡ್ತಾ ಇರುವ ವೈದ್ಯರು ಮಾಹಿತಿ ಕೊಟ್ಟಿದ್ದಾರೆ. ದರ್ಶನ್ಗೆ ಬೆನ್ನು ನೋವಿನ ಕಾರಣದಿಂದ ಆಪರೇಷನ್ ಅಗತ್ಯವಾಗಿದೆ. ಆ ಕಾರಣದಿಂದ ದರ್ಶನ್ಗೆ ಆಪರೇಷನ್ ಮಾಡಬೇಕಾಗಿದೆ. ದರ್ಶನ್ ಆಪರೇಷನ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ದರ್ಶನ್ ಆಪರೇಷನ್ ಆದ ನಂತರ ಕೆಲ ದಿನಗಳ ಕಾಲ ವಿಶ್ರಾಂತಿಯನ್ನು ಪಡ್ಕೊಳ್ಬೇಕಾಗತ್ತೆ. ಹಾಗಾಗಿ ದರ್ಶನ್ನ ಯಾವುದೇ ಫೈಟಿಂಗು ಸ್ಟಂಟು ಯಾವುದೇ ಮಾಡಂಗಿಲ್ಲ ಅನ್ನೋದನ್ನು ಹೇಳಿದ್ದಾರೆ ದರ್ಶನ್ಗೆ ಚಿಕಿತ್ಸೆ ಕೊಟ್ಟಂತ ವೈದ್ಯರು. ಬೈಟ್ ತಗೋ ಬೈಟ್ ಇಲ್ಲ 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 ಬೈಟ್ ಇಲ್ಲ ಅದಕ್ಕೆ ಲೋಗನ್ ತಗೊಂಡಿಲ್ಲ ಅವ್ರು. ಇಲ್ಲ